ಕನ್ನಡದ ಖ್ಯಾತ ನಟಿಯಾದಂಥ ಪ್ರೇಮ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ವಿಚಾರದ ಸುದ್ದಿ ಅಂತ ಹೇಳ್ಬೋದು. ಅದು ಪ್ರೇಮ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವ್ರು. ಏನು ಕನಸುಗಾರ, ನಮ್ಮೂರ ಮಂದಾರ ಹೂ ಎಂಬ ಸಿನಿಮಾದಲ್ಲಿ ಅಭಿನಯಿಸಿದಂಥವ್ರು. ಇನ್ನು ನಟ ಶಿವರಾಜ್ಕುಮಾರ್ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಿದ್ದ ಈ ನಟಿ ಕ್ಷಣ ಸಿನಿಮಾದ ಕೊನೆಯ ಸಿನಿಮಾನ ಕೂಡ ಆಯಿತು ಅಂತ ಹೇಳ್ಬೋದು. ತದನಂತರ ಯಾವ ಸಿನಿಮಾಗಳು ಕಾಣಿಸ್ಕೊಳ್ಳಿಲ್ಲ. ಸ್ವಲ್ಪ ಆರೋಗ್ಯದ ಕಾರಣಗಳಿಂದಾಗಿ ಕೂಡ ಚಿತ್ರರಂಗದಿಂದ ದೂರ ಹೋದರು. 2005ರಲ್ಲಿ ಬಂದಂಥ ಈ ಬ್ಲಾಕ್ ಬಸ್ಟರ್ ಸಿನಿಮಾನ ಕೊನೆಯ ಸಿನಿಮಾನೂ ಕೂಡ ಆಗಿತ್ತು. ಈಗ ಬರೋಬ್ಬರಿ 20 ವರ್ಷಗಳಿಂದ ಕೂಡ ನಟಿ ಪ್ರೇಮ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದರು. ಇನ್ನು ಇದೇ ವಿಚಾರವಾಗಿ ಸದ್ಯ ಅವರಿಗೆ ಕೆಲವರು ಮಾಹಿತಿ ಕೂಡ ಕೇಳಿದರು. ಸದ್ಯ ನನಗೆ ಚಿತ್ರರಂಗದಲ್ಲಿ ಮುಂದುವರಬೇಕಂತ ಆಸೆ ಇದ್ದರೂ ಕೂಡ ಅವಕಾಶಗಳ ಕೊರತೆ ಉಂಟಾಯಿತು ಮತ್ತು ಕಥೆಗಳು ಕೂಡ ಸಹ ಹೊಂದಲಿಲ್ಲ. ಇದೇ ಕಾರಣಕ್ಕಾಗಿ ದೂರ ಉಳಿದು ಈಗ ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿಕೊಂಡಿದ್ದೇನೆ. ಸದ್ಯ ಉದ್ಯಮವನ್ನು ಕೂಡ ಈಗ ನೋಡಿಕೊಂಡು ಜೀವನವನ್ನು ಕೂಡ ಮಾಡ್ತಿದ್ದೇನೆ ಎಂಬುದನ್ನು ಹೇಳಿದ್ದಾರೆ. ಸದ್ಯ ಇವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ನಟಿ ಪ್ರೇಮ ಅವರು. ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಹುಭಾಷಾ ತಾರೆಯಾಗಿ ಕೂಡ ಕಾಣಿಸ್ಕೊಂಡಂಥ ನಟಿ ಅಂತ ಹೇಳ್ಬೋದು. ಇನ್ನು ಎಸ್ ನಾರಾಯಣ ಅವ್ರ ಜೊತೆ ಸುಮಾರು 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟಿ ಪ್ರೇಮ ಅವರು ಇಂದು ಚಿತ್ರರಂಗದಿಂದ ದೂರ ಉಳಿದು ಸ್ವಂತ ಉದ್ಯಮದ ಕಡೆ ಒಲವನ್ನು ಕೊಟ್ಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಹಾಗೆ ನಟಿ ಪ್ರೇಮ ಅವ್ರ ಬಗ್ಗೆ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.